ಸಮನ ಮಾಡಕ್ಕೆ ಬಂದಿದ್ರಿ ತಾವು ಅಂತೇಳಿ. ಅಲ್ಲಣ್ಣ, ನಮ್ಮ ಕಾರ್ಯಕರ್ತರ ಸಭೆ ಇದೆ ನಾಳೆ, ಅದಕ್ಕೋಸ್ಕರ ಬಂದಿರುವಂಥದ್ದು. ಅಸಮಾಧಾನ ಒಂದು ಗುರ್ಗಂಜಿಯಷ್ಟು ಇಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಯಾವುದೂ ಇಲ್ಲ, ಪ್ರಶ್ನೆನೇ ಇಲ್ಲ. ಹೊರಗಿನವರು ಒಳಗಿನವರು ಅಂತೇಳಿ ಎಲ್ಲರೂ ಸಹ ಜಗದೀಶ್ ಶೆಟ್ಟರನ್ನ ನಾವೇ ಕಾಂಗ್ರೆಸ್ಸಲ್ಲಿದ್ದವ್ರನ್ನ ಕರ್ಕೊಂಡು ಬಂದು, ನಿಮ್ಗೆ ಗೊತ್ತಿರ್ಬೋದು, ಅವ್ರು ಇನ್ನೂ 5 ವರ್ಷ 3 ತಿಂಗಳು ವಿಧಾನ ಪರಿಷತ್ತಿನ ಸ್ಥಾನ ಅವಕಾಶ ಇತ್ತು. ಅಂಥವ್ರನ್ನ ನಾವು ಒತ್ತಾಯ ಮಾಡಿ BJP ಕರ್ಕೊಂಡು ಬಂದು, ಅದಾದಮೇಲೆ ಇವತ್ತು ಲೋಕಸಭೆಗೆ ಅವ್ರು ನಿಂತಿದ್ದಾರೆ. 100ಕ್ಕೆ 100 ನಿಮ್ಮೆಲ್ಲರ ಸಹಕಾರ ಇದ್ದರೆ ಭಾಳ ದೊಡ್ಡ ಅಂತರದಲ್ಲಿ ಇಲ್ಲಿ ಜಗದೀಶ್ ಶೆಟ್ಟರು ಗೆಲ್ತಾರೆ, ಅಲ್ಲಿ ಚಿಕ್ಕೋಡಿಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಹಾಲಿ ಸಂಸದರು ಉತ್ತರ ಕರ್ನಾಟಕದಲ್ಲಿ ಏಕಮಾತ್ರ ಮಹಿಳಾ ಇದಾಗಿದ್ರು ಸರ್, ನಿಮಗೆ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಮಹಿಳಾ ಮತಗಳಿಗೆ ಸ್ವಲ್ಪ ಹಿನ್ನಡೆ ಆಗಲ್ವಾ? ಅವರೆಲ್ಲರ ಅಭಿಪ್ರಾಯವನ್ನು ತಗೊಂಡೇನೆ ನಾವು ನಮ್ಮ ಅಭ್ಯರ್ಥಿಯನ್ನು ತೀರ್ಮಾನ ಅಭಿಪ್ರಾಯ ತಗೊಳ್ಳಕ್ಕೆ ಸಾಧ್ಯ. ನೀವು ಮಹಿಳಾ ಮತದಾರರ ಅಭಿಪ್ರಾಯ ತಗೊಳ್ತೀವಿ ಸರ್. ಮಹಿಳಾ ಮತದಾರರು ಸಹ ಇಡೀ ದೇಶದಲ್ಲಿ ನಮ್ಮ ಜೊತೆಗಿದ್ದಾರೆ, ಪ್ರಧಾನಿಯವ್ರ ಜೊತೆಗಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಏನೇನು ಮಾಡಬೇಕು ಎಲ್ಲ ಕಾರ್ಯಕ್ರಮ ತಗೊಂಡಿದ್ದೇವೆ. ಹೀಗಾಗಿ 100ಕ್ಕೆ 90 ಭಾಗ ಮಹಿಳೆಯರು ಇವತ್ತು BJP ಜೊತೆಗಿದ್ದಾರೆ ಅನ್ನೋ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಕರೆದುಕೊಂಡು ಹೋಗ್ತಾ ಇಲ್ಲ ಸ್ಥಳೀಯರು ಅಂತ. JDS BJP ಒಟ್ಟಾಗಿ ಒಂದಾಗಿರೋದ್ರಿಂದ ಭಾಳ ಒಳ್ಳೆ ರೀತಿ ನಾವು ಗೆಲುವಿಗೆ 28 ಕ್ಷೇತ್ರದಲ್ಲಿ ಅವಕಾಶ ಜಾಸ್ತಿ ಇದೆ. JDS BJP ಸೇರಿ ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಚುನಾವಣೆ ಆದಮೇಲೆ ಬಂದು ಮತ್ತೆ ನಿಮ್ಮ ಹತ್ರ ಮಾತನಾಡ್ತೇನೆ. 28 ಲೋಕಸಭಾ ಕ್ಷೇತ್ರ ಈ ಬಾರಿ ನಾವು ಗೆಲ್ತೇವೆ. ಇವಾಗ ಯಾವುದೇ ಅನುಮಾನ ಇಲ್ಲ.